ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳುವಂತ ಕಾತುರ ಇಡೀ ರಾಜ್ಯದ ಜನರಿಗಿದೆ. ಯಾಕಂತ ಹೇಳಿದ್ರೆ ಒಂದು ಪವಿತ್ರ ಕ್ಷೇತ್ರದ ಒಂದು ಕೂಗಳತೆ ದೂರದಲ್ಲೇ ಹಿಂಗೆಲ್ಲ ಆಗಿರೋದ್ರಿಂದಾಗಿ ಎಲ್ರಿಗೂ ಕೂಡ ಹೇಗಾಯ್ತು ಏನಾಯ್ತು ಅನ್ನುವ ಕುತೂಹಲ ಇದೆ. ಎಸ್ಐಟಿ ಅಧಿಕಾರಿಗಳು ರಾತ್ರಿ ಹಗಲು ಎನ್ನದೆ ಅಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಇವತ್ತು ಆಗಮಿಸ್ತಾರೆ ಅನ್ನುವ ಬಗ್ಗೆ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಕೆಲವು ವ್ಯಕ್ತಿಗಳನ್ನ ಈಗ ವಿಚಾರಣೆ ಮಾಡಿದಾಗ ಕೆಲವು ಸೂಕ್ಷ್ಮ ವಿಚಾರಗಳು ಮತ್ತೆ ಇಲ್ಲಿವರೆಗೂ ಕೂಡ ಈ ವಿಚಾರ ಅಥವಾ ಅಲ್ಲಿ ಇಂಥದ್ದೊಂದು ಸೂಕ್ಷ್ಮತೆ ತಿಳಿದಿರಲಿಲ್ಲ, ಅದೆಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಆ ಭಾಗದಲ್ಲಿ ಓಡಾಡ್ತಾ ಇದ್ದಾರೆ. ಕೆಲವು ಹಳೆಯ ಕೇಸ್ ಫೈಲ್ಗಳನ್ನ ಈಗ ತಿರುವಿ ನೋಡ್ತಾ ಇದ್ದಾರೆ. ಇವತ್ತು ಮಂಗಳೂರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಭೇಟಿ ಕೊಡುವಂತ ಸಾಧ್ಯತೆ ಇದೆ. ತನಿಖೆಯ ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಣವ್ ಮೊಹಂತಿ ಮಾರ್ಗದರ್ಶನದಂತೆ ಎಸ್ಐಟಿ ತನಿಖೆ ಸಾಗ್ತಾ ಇದೆ. ದೂರುದಾರ ವ್ಯಕ್ತಿಯ ವಿಚಾರಣೆಯ ಬಗ್ಗೆ ಡಿಜಿಐಜಿಪಿಗೆ ಮಾಹಿತಿಯನ್ನ ಇವತ್ತು ನೀಡ್ತಾರೆ. ವಿಶೇಷ ಪ್ರಕರಣವಾದ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳುವಂತ ಕಾತುರ ಇಡೀ ರಾಜ್ಯದ ಜನರಿಗಿದೆ. ಯಾಕಂತ ಹೇಳಿದ್ರೆ ಒಂದು ಪವಿತ್ರ ಕ್ಷೇತ್ರದ ಒಂದು ಕೂಗಳತೆ ದೂರದಲ್ಲೇ ಹಿಂಗೆಲ್ಲ ಆಗಿರೋದ್ರಿಂದಾಗಿ ಎಲ್ರಿಗೂ ಕೂಡ ಹೇಗಾಯ್ತು ಏನಾಯ್ತು ಅನ್ನುವ ಕುತೂಹಲ ಇದೆ. ಎಸ್ಐಟಿ ಅಧಿಕಾರಿಗಳು ರಾತ್ರಿ ಹಗಲು ಎನ್ನದೆ ಅಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಇವತ್ತು ಆಗಮಿಸ್ತಾರೆ ಅನ್ನುವ ಬಗ್ಗೆ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಕೆಲವು ವ್ಯಕ್ತಿಗಳನ್ನ ಈಗ ವಿಚಾರಣೆ ಮಾಡಿದಾಗ ಕೆಲವು ಸೂಕ್ಷ್ಮ ವಿಚಾರಗಳು ಮತ್ತೆ ಇಲ್ಲಿವರೆಗೂ ಕೂಡ ಈ ವಿಚಾರ ಅಥವಾ ಅಲ್ಲಿ ಇಂಥದ್ದೊಂದು ಸೂಕ್ಷ್ಮತೆ ತಿಳಿದಿರಲಿಲ್ಲ, ಅದೆಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಆ ಭಾಗದಲ್ಲಿ ಓಡಾಡ್ತಾ ಇದ್ದಾರೆ. ಕೆಲವು ಹಳೆಯ ಕೇಸ್ ಫೈಲ್ಗಳನ್ನ ಈಗ ತಿರುವಿ ನೋಡ್ತಾ ಇದ್ದಾರೆ. ಇವತ್ತು ಮಂಗಳೂರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಭೇಟಿ ಕೊಡುವಂತ ಸಾಧ್ಯತೆ ಇದೆ. ತನಿಖೆಯ ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಣವ್ ಮೊಹಂತಿ ಮಾರ್ಗದರ್ಶನದಂತೆ ಎಸ್ಐಟಿ ತನಿಖೆ ಸಾಗ್ತಾ ಇದೆ. ದೂರುದಾರ ವ್ಯಕ್ತಿಯ ವಿಚಾರಣೆಯ ಬಗ್ಗೆ ಡಿಜಿಐಜಿಪಿಗೆ ಮಾಹಿತಿಯನ್ನ ಇವತ್ತು ನೀಡ್ತಾರೆ. ವಿಶೇಷ ಪ್ರಕರಣವಾದ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳುವಂತ ಕಾತುರ ಇಡೀ ರಾಜ್ಯದ ಜನರಿಗಿದೆ. ಯಾಕಂತ ಹೇಳಿದ್ರೆ ಒಂದು ಪವಿತ್ರ ಕ್ಷೇತ್ರದ ಒಂದು ಕೂಗಳತೆ ದೂರದಲ್ಲೇ ಹಿಂಗೆಲ್ಲ ಆಗಿರೋದ್ರಿಂದಾಗಿ ಎಲ್ರಿಗೂ ಕೂಡ ಹೇಗಾಯ್ತು ಏನಾಯ್ತು ಅನ್ನುವ ಕುತೂಹಲ ಇದೆ. ಎಸ್ಐಟಿ ಅಧಿಕಾರಿಗಳು ರಾತ್ರಿ ಹಗಲು ಎನ್ನದೆ ಅಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಇವತ್ತು ಆಗಮಿಸ್ತಾರೆ ಅನ್ನುವ ಬಗ್ಗೆ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಕೆಲವು ವ್ಯಕ್ತಿಗಳನ್ನ ಈಗ ವಿಚಾರಣೆ ಮಾಡಿದಾಗ ಕೆಲವು ಸೂಕ್ಷ್ಮ ವಿಚಾರಗಳು ಮತ್ತೆ ಇಲ್ಲಿವರೆಗೂ ಕೂಡ ಈ ವಿಚಾರ ಅಥವಾ ಅಲ್ಲಿ ಇಂಥದ್ದೊಂದು ಸೂಕ್ಷ್ಮತೆ ತಿಳಿದಿರಲಿಲ್ಲ, ಅದೆಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಆ ಭಾಗದಲ್ಲಿ ಓಡಾಡ್ತಾ ಇದ್ದಾರೆ. ಕೆಲವು ಹಳೆಯ ಕೇಸ್ ಫೈಲ್ಗಳನ್ನ ಈಗ ತಿರುವಿ ನೋಡ್ತಾ ಇದ್ದಾರೆ. ಇವತ್ತು ಮಂಗಳೂರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಭೇಟಿ ಕೊಡುವಂತ ಸಾಧ್ಯತೆ ಇದೆ. ತನಿಖೆಯ ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಣವ್ ಮೊಹಂತಿ ಮಾರ್ಗದರ್ಶನದಂತೆ ಎಸ್ಐಟಿ ತನಿಖೆ ಸಾಗ್ತಾ ಇದೆ. ದೂರುದಾರ ವ್ಯಕ್ತಿಯ ವಿಚಾರಣೆಯ ಬಗ್ಗೆ ಡಿಜಿಐಜಿಪಿಗೆ ಮಾಹಿತಿಯನ್ನ ಇವತ್ತು ನೀಡ್ತಾರೆ. ವಿಶೇಷ ಪ್ರಕರಣವಾದ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳುವಂತ ಕಾತುರ ಇಡೀ ರಾಜ್ಯದ ಜನರಿಗಿದೆ. ಯಾಕಂತ ಹೇಳಿದ್ರೆ ಒಂದು ಪವಿತ್ರ ಕ್ಷೇತ್ರದ ಒಂದು ಕೂಗಳತೆ ದೂರದಲ್ಲೇ ಹಿಂಗೆಲ್ಲ ಆಗಿರೋದ್ರಿಂದಾಗಿ ಎಲ್ರಿಗೂ ಕೂಡ ಹೇಗಾಯ್ತು ಏನಾಯ್ತು ಅನ್ನುವ ಕುತೂಹಲ ಇದೆ. ಎಸ್ಐಟಿ ಅಧಿಕಾರಿಗಳು ರಾತ್ರಿ ಹಗಲು ಎನ್ನದೆ ಅಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಇವತ್ತು ಆಗಮಿಸ್ತಾರೆ ಅನ್ನುವ ಬಗ್ಗೆ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಕೆಲವು ವ್ಯಕ್ತಿಗಳನ್ನ ಈಗ ವಿಚಾರಣೆ ಮಾಡಿದಾಗ ಕೆಲವು ಸೂಕ್ಷ್ಮ ವಿಚಾರಗಳು ಮತ್ತೆ ಇಲ್ಲಿವರೆಗೂ ಕೂಡ ಈ ವಿಚಾರ ಅಥವಾ ಅಲ್ಲಿ ಇಂಥದ್ದೊಂದು ಸೂಕ್ಷ್ಮತೆ ತಿಳಿದಿರಲಿಲ್ಲ, ಅದೆಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಆ ಭಾಗದಲ್ಲಿ ಓಡಾಡ್ತಾ ಇದ್ದಾರೆ. ಕೆಲವು ಹಳೆಯ ಕೇಸ್ ಫೈಲ್ಗಳನ್ನ ಈಗ ತಿರುವಿ ನೋಡ್ತಾ ಇದ್ದಾರೆ. ಇವತ್ತು ಮಂಗಳೂರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಭೇಟಿ ಕೊಡುವಂತ ಸಾಧ್ಯತೆ ಇದೆ. ತನಿಖೆಯ ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಣವ್ ಮೊಹಂತಿ ಮಾರ್ಗದರ್ಶನದಂತೆ ಎಸ್ಐಟಿ ತನಿಖೆ ಸಾಗ್ತಾ ಇದೆ. ದೂರುದಾರ ವ್ಯಕ್ತಿಯ ವಿಚಾರಣೆಯ ಬಗ್ಗೆ ಡಿಜಿಐಜಿಪಿಗೆ ಮಾಹಿತಿಯನ್ನ ಇವತ್ತು ನೀಡ್ತಾರೆ. ವಿಶೇಷ ಪ್ರಕರಣವಾದ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳುವಂತ ಕಾತುರ ಇಡೀ ರಾಜ್ಯದ ಜನರಿಗಿದೆ. ಯಾಕಂತ ಹೇಳಿದ್ರೆ ಒಂದು ಪವಿತ್ರ ಕ್ಷೇತ್ರದ ಒಂದು ಕೂಗಳತೆ ದೂರದಲ್ಲೇ ಹಿಂಗೆಲ್ಲ ಆಗಿರೋದ್ರಿಂದಾಗಿ ಎಲ್ರಿಗೂ ಕೂಡ ಹೇಗಾಯ್ತು ಏನಾಯ್ತು ಅನ್ನುವ ಕುತೂಹಲ ಇದೆ. ಎಸ್ಐಟಿ ಅಧಿಕಾರಿಗಳು ರಾತ್ರಿ ಹಗಲು ಎನ್ನದೆ ಅಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಇವತ್ತು ಆಗಮಿಸ್ತಾರೆ ಅನ್ನುವ ಬಗ್ಗೆ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಕೆಲವು ವ್ಯಕ್ತಿಗಳನ್ನ ಈಗ ವಿಚಾರಣೆ ಮಾಡಿದಾಗ ಕೆಲವು ಸೂಕ್ಷ್ಮ ವಿಚಾರಗಳು ಮತ್ತೆ ಇಲ್ಲಿವರೆಗೂ ಕೂಡ
ಈ ವಿಚಾರ ಅಥವಾ ಅಲ್ಲಿ ಇಂಥದ್ದೊಂದು ಸೂಕ್ಷ್ಮತೆ ತಿಳಿದಿರಲಿಲ್ಲ. ಅದೆಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಆ ಭಾಗದಲ್ಲಿ ಓಡಾಡ್ತಾ ಇದ್ದಾರೆ. ಕೆಲವು ಹಳೆಯ ಕೇಸ್ ಫೈಲ್ಗಳನ್ನ ಈಗ ತಿರುವಿ ನೋಡ್ತಾ ಇದ್ದಾರೆ. ಇವತ್ತು ಮಂಗಳೂರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಭೇಟಿ ಕೊಡುವಂತ ಸಾಧ್ಯತೆ ಇದೆ. ತನಿಖೆಯ ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಣವ್ ಮೊಹಂತಿ ಮಾರ್ಗದರ್ಶನದಂತೆ ಎಸ್ಐಟಿ ತನಿಖೆ ಸಾಗ್ತಾ ಇದೆ. ದೂರುದಾರ ವ್ಯಕ್ತಿಯ ವಿಚಾರಣೆಯ ಬಗ್ಗೆ ಡಿಜಿಐಜಿಪಿಗೆ ಮಾಹಿತಿಯನ್ನ ಇವತ್ತು ನೀಡ್ತಾರೆ. ವಿಶೇಷ ಪ್ರಕರಣವಾದ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳುವಂತ ಕಾತುರ ಇಡೀ ರಾಜ್ಯದ ಜನರಿಗಿದೆ. ಯಾಕಂತ ಹೇಳಿದ್ರೆ ಒಂದು ಪವಿತ್ರ ಕ್ಷೇತ್ರದ ಒಂದು ಕೂಗಳತೆ ದೂರದಲ್ಲೇ ಹಿಂಗೆಲ್ಲ ಆಗಿರೋದ್ರಿಂದಾಗಿ ಎಲ್ರಿಗೂ ಕೂಡ ಹೇಗಾಯ್ತು ಏನಾಯ್ತು ಅನ್ನುವ ಕುತೂಹಲ ಇದೆ. ಎಸ್ಐಟಿ ಅಧಿಕಾರಿಗಳು ರಾತ್ರಿ ಹಗಲು ಎನ್ನದೆ ಅಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಇವತ್ತು ಆಗಮಿಸ್ತಾರೆ ಅನ್ನುವ ಬಗ್ಗೆ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಕೆಲವು ವ್ಯಕ್ತಿಗಳನ್ನ ಈಗ ವಿಚಾರಣೆ ಮಾಡಿದಾಗ ಕೆಲವು ಸೂಕ್ಷ್ಮ ವಿಚಾರಗಳು ಮತ್ತೆ ಇಲ್ಲಿವರೆಗೂ ಕೂಡ ಈ ವಿಚಾರ ಅಥವಾ ಅಲ್ಲಿ ಇಂಥದ್ದೊಂದು ಸೂಕ್ಷ್ಮತೆ ತಿಳಿದಿರಲಿಲ್ಲ. ಅದೆಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಆ ಭಾಗದಲ್ಲಿ ಓಡಾಡ್ತಾ ಇದ್ದಾರೆ. ಕೆಲವು ಹಳೆಯ ಕೇಸ್ ಫೈಲ್ಗಳನ್ನ ಈಗ ತಿರುವಿ ನೋಡ್ತಾ ಇದ್ದಾರೆ. ಇವತ್ತು ಮಂಗಳೂರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಭೇಟಿ ಕೊಡುವಂತ ಸಾಧ್ಯತೆ ಇದೆ. ತನಿಖೆಯ ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಣವ್ ಮೊಹಂತಿ ಮಾರ್ಗದರ್ಶನದಂತೆ ಎಸ್ಐಟಿ ತನಿಖೆ ಸಾಗ್ತಾ ಇದೆ. ದೂರುದಾರ ವ್ಯಕ್ತಿಯ ವಿಚಾರಣೆಯ ಬಗ್ಗೆ ಡಿಜಿಐಜಿಪಿಗೆ ಮಾಹಿತಿಯನ್ನ ಇವತ್ತು ನೀಡ್ತಾರೆ. ವಿಶೇಷ ಪ್ರಕರಣವಾದ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳುವಂತ ಕಾತುರ ಇಡೀ ರಾಜ್ಯದ ಜನರಿಗಿದೆ. ಯಾಕಂತ ಹೇಳಿದ್ರೆ ಒಂದು ಪವಿತ್ರ ಕ್ಷೇತ್ರದ ಒಂದು ಕೂಗಳತೆ ದೂರದಲ್ಲೇ ಹಿಂಗೆಲ್ಲ ಆಗಿರೋದ್ರಿಂದಾಗಿ ಎಲ್ರಿಗೂ ಕೂಡ ಹೇಗಾಯ್ತು ಏನಾಯ್ತು ಅನ್ನುವ ಕುತೂಹಲ ಇದೆ. ಎಸ್ಐಟಿ ಅಧಿಕಾರಿಗಳು ರಾತ್ರಿ ಹಗಲು ಎನ್ನದೆ ಅಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಇವತ್ತು ಆಗಮಿಸ್ತಾರೆ ಅನ್ನುವ ಬಗ್ಗೆ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಕೆಲವು ವ್ಯಕ್ತಿಗಳನ್ನ ಈಗ ವಿಚಾರಣೆ ಮಾಡಿದಾಗ ಕೆಲವು ಸೂಕ್ಷ್ಮ ವಿಚಾರಗಳು ಮತ್ತೆ ಇಲ್ಲಿವರೆಗೂ ಕೂಡ ಈ ವಿಚಾರ ಅಥವಾ ಅಲ್ಲಿ ಇಂಥದ್ದೊಂದು ಸೂಕ್ಷ್ಮತೆ ತಿಳಿದಿರಲಿಲ್ಲ. ಅದೆಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಆ ಭಾಗದಲ್ಲಿ ಓಡಾಡ್ತಾ ಇದ್ದಾರೆ. ಕೆಲವು ಹಳೆಯ ಕೇಸ್ ಫೈಲ್ಗಳನ್ನ ಈಗ ತಿರುವಿ ನೋಡ್ತಾ ಇದ್ದಾರೆ. ಇವತ್ತು ಮಂಗಳೂರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಭೇಟಿ ಕೊಡುವಂತ ಸಾಧ್ಯತೆ ಇದೆ. ತನಿಖೆಯ ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಣವ್ ಮೊಹಂತಿ ಮಾರ್ಗದರ್ಶನದಂತೆ ಎಸ್ಐಟಿ ತನಿಖೆ ಸಾಗ್ತಾ ಇದೆ. ದೂರುದಾರ ವ್ಯಕ್ತಿಯ ವಿಚಾರಣೆಯ ಬಗ್ಗೆ ಡಿಜಿಐಜಿಪಿಗೆ ಮಾಹಿತಿಯನ್ನ ಇವತ್ತು ನೀಡ್ತಾರೆ. ವಿಶೇಷ ಪ್ರಕರಣವಾದ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳುವಂತ ಕಾತುರ ಇಡೀ ರಾಜ್ಯದ ಜನರಿಗಿದೆ. ಯಾಕಂತ ಹೇಳಿದ್ರೆ ಒಂದು ಪವಿತ್ರ ಕ್ಷೇತ್ರದ ಒಂದು ಕೂಗಳತೆ ದೂರದಲ್ಲೇ ಹಿಂಗೆಲ್ಲ ಆಗಿರೋದ್ರಿಂದಾಗಿ ಎಲ್ರಿಗೂ ಕೂಡ ಹೇಗಾಯ್ತು ಏನಾಯ್ತು ಅನ್ನುವ ಕುತೂಹಲ ಇದೆ. ಎಸ್ಐಟಿ ಅಧಿಕಾರಿಗಳು ರಾತ್ರಿ ಹಗಲು ಎನ್ನದೆ ಅಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಇವತ್ತು ಆಗಮಿಸ್ತಾರೆ ಅನ್ನುವ ಬಗ್ಗೆ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಕೆಲವು ವ್ಯಕ್ತಿಗಳನ್ನ ಈಗ ವಿಚಾರಣೆ ಮಾಡಿದಾಗ ಕೆಲವು ಸೂಕ್ಷ್ಮ ವಿಚಾರಗಳು ಮತ್ತೆ ಇಲ್ಲಿವರೆಗೂ ಕೂಡ ಈ ವಿಚಾರ ಅಥವಾ ಅಲ್ಲಿ ಇಂಥದ್ದೊಂದು ಸೂಕ್ಷ್ಮತೆ ತಿಳಿದಿರಲಿಲ್ಲ. ಅದೆಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಆ ಭಾಗದಲ್ಲಿ ಓಡಾಡ್ತಾ ಇದ್ದಾರೆ. ಕೆಲವು ಹಳೆಯ ಕೇಸ್ ಫೈಲ್ಗಳನ್ನ ಈಗ ತಿರುವಿ ನೋಡ್ತಾ ಇದ್ದಾರೆ. ಇವತ್ತು ಮಂಗಳೂರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಭೇಟಿ ಕೊಡುವಂತ ಸಾಧ್ಯತೆ ಇದೆ. ತನಿಖೆಯ ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಣವ್ ಮೊಹಂತಿ ಮಾರ್ಗದರ್ಶನದಂತೆ ಎಸ್ಐಟಿ ತನಿಖೆ ಸಾಗ್ತಾ ಇದೆ. ದೂರುದಾರ ವ್ಯಕ್ತಿಯ ವಿಚಾರಣೆಯ ಬಗ್ಗೆ ಡಿಜಿಐಜಿಪಿಗೆ ಮಾಹಿತಿಯನ್ನ ಇವತ್ತು ನೀಡ್ತಾರೆ. ವಿಶೇಷ ಪ್ರಕರಣವಾದ